ಹಲೋ ಎವ್ರಿವನ್, ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಐಡಿಯಲ್ ಒಪ್ ಆಂಪ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಆಪರೇಷನಲ್ ಆಂಪ್ಲಿಫೈಯರ್. ಸೊ ಫಸ್ಟ್, ವಾಟ್ ಈಸ್ ಆಂಪ್ಲಿಫೈಯರ್, ವಾಟ್ ಈಸ್ ಆಪರೇಷನಲ್ ಆಂಪ್ಲಿಫೈಯರ್ ಅಂತ ಅರ್ಥ ಮಾಡ್ಕೋಬೇಕು. ಆಪರೇಷನಲ್ ಆಂಪ್ಲಿಫೈಯರ್ ಸಿಂಬಲ್ ನೋಡ್ತಾ ಇದ್ದೀರಾ ಇಲ್ಲಿ. ಇಟ್ ಹ್ಯಾಸ್ ಟೂ ಇನ್ಪುಟ್ ಟರ್ಮಿನಲ್ಸ್, ಒಂದು ನಾನ್ ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್, ಇನ್ನೊಂದು ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್. ನಾನ್ ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್ ಅಂತಂದರೆ ಪ್ಲಸ್, ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್ ಅಂದರೆ ಮೈನಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಎರಡು ಇನ್ಪುಟ್ಸ್ ಇದೆ, ಒಂದು ಔಟ್ಪುಟ್ ಟರ್ಮಿನಲ್ ಇದೆ. ಈ ಒಪ್ ಆಂಪ್ ಏನು ಮಾಡುತ್ತೆ, ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಇನ್ಪುಟ್ ವೋಲ್ಟೇಜಸ್ ಆರ್ ಟೇಕನ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಆಂಪ್ಲಿಫೈ. ಮೀನ್ಸ್ ಒಪ್ ಆಂಪ್ನ ನಾವು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅಂತ ಕರಿತೀವಿ. ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅಂದರೆ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಇನ್ಪುಟ್ ವೋಲ್ಟೇಜಸ್ ಈಸ್ ಗೋಯಿಂಗ್ ಟು ಬಿ ಆಂಪ್ಲಿಫೈಡ್. ಐಡಿಯಲ್ ಒಪ್ ಆಂಪ್ ಅಂದರೆ ಏನಂಗಂದರೆ, ಈ ಏನು ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಇದೆಯೋ ಒಪ್ ಆಂಪ್ದು, ಇದು ಮ್ಯಾಕ್ಸಿಮಮ್ ಇರುತ್ತೆ, ಯಾವುದೇ ಲೀಕೇಜ್ ಇರಲ್ಲ, ನಾಯ್ಸ್ ಇರಲ್ಲ ಅಂತ ಅರ್ಥ. ಸೊ ಒಪ್ ಆಂಪ್ ಅರ್ಥ ಆಯ್ತು ಇವಾಗ. ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ ಗೋಯಿಂಗ್ ಟು ಬಿ ಆಂಪ್ಲಿಫೈಡ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಮ್ಯಾಕ್ಸಿಮಮ್ ಔಟ್ಪುಟ್. ಸೊ ಐಡಿಯಲ್ ಕೇಸಲ್ಲಿ ಏನಿರುತ್ತೆ, ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡೋಣ. ಫಸ್ಟ್ ಥಿಂಗ್, ಗೈನ್ ಹೇಳಬೇಕು ನಾವು. ಇನ್ಫೈನೈಟ್ ಗೈನ್ ಇರುತ್ತೆ. ಮೀನ್ಸ್ ಗೈನ್ ಇನ್ ದ ಸೆನ್ಸ್ ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್. ನಾವು ಇನ್ಪುಟ್ ಎಷ್ಟು ಅಪ್ಲೈ ಮಾಡ್ತೀವೋ ಅದಕ್ಕೆ ವಿತ್ ರೆಸ್ಪೆಕ್ಟ್ ಟು ಔಟ್ಪುಟ್ ಎಷ್ಟು ಬರುತ್ತೆ ಅನ್ನೋ ರೇಷಿಯೋನೇ ಗೈನ್. ಸೊ ಇನ್ಫೈನೈಟ್ ಗೈನ್ ಇರುತ್ತೆ. ವೆನ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ದ ಇನ್ಪುಟ್ ಫ್ರಮ್ ಇನ್ವರ್ಟಿಂಗ್ ಅಂಡ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಸ್, ಎಕ್ಸಾಕ್ಟ್ ಡಿಫರೆನ್ಸ್ ವಿಲ್ ಬಿ ಆಂಪ್ಲಿಫೈಡ್ ಅಂಡ್ ವಿ ಆರ್ ಗೋಯಿಂಗ್ ಟು ಗೆಟ್ ಮ್ಯಾಕ್ಸಿಮಮ್ ಗೈನ್. ಅದನ್ನು ಅಪ್ ಟು ಇನ್ಫೈನೈಟ್ ಅಂತ ಹೇಳ್ತೀವಿ. ದಟ್ ಈಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಇನ್ಫೈನೈಟ್ ಇನ್ಪುಟ್ ಇಂಪಿಡೆನ್ಸ್. ಇಟ್ ಮೀನ್ಸ್ ಇನ್ಪುಟ್ ಇಂಪಿಡೆನ್ಸ್ ಅಂದರೆ ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ರೆಸಿಸ್ಟೆನ್ಸ್ ಅಟ್ ದ ಇನ್ಪುಟ್ ಸೈಡ್. Resistance at the input terminals is maximum, means infinite. So Z in infinite ಇರೋದ್ರಿಂದ op amp will take no current into, ಅಂದರೆ ಕರೆಂಟ್ op amp ಒಳಗೆ ಫ್ಲೋ ಆಗಲ್ಲ. That's why you say infinite resistance or infinite input impedance at the input side. ಔಟ್ಪುಟ್ ಸೈಡಲ್ಲಿ ನೋಡಿದ್ರೆ ಝೀರೋ ಔಟ್ಪುಟ್ ಇಂಪಿಡೆನ್ಸ್. ಮೀನ್ಸ್ ಅಟ್ ದ ಔಟ್ಪುಟ್ ಟರ್ಮಿನಲ್ ರೆಸಿಸ್ಟೆನ್ಸ್ ವಿಲ್ ಬಿ ಝೀರೋ. ರೆಸಿಸ್ಟೆನ್ಸ್ ಝೀರೋ ಇರೋದ್ರಿಂದ whatever the current come out of the op amp will flow to the load. ಇಲ್ಲಿ ಲೋಡ್ ಕನೆಕ್ಟ್ ಮಾಡಿರ್ತೀವಿ op ampಗೆ, ಆ ಲೋಡಿಗೆ ಮ್ಯಾಕ್ಸಿಮಮ್ ಕರೆಂಟು ಡೆಲಿವರ್ ಮಾಡುತ್ತೆ. ಬಿಕಾಸ್ ಔಟ್ಪುಟ್ ಇಂಪಿಡೆನ್ಸ್ ಅಥವಾ ಔಟ್ಪುಟ್ ಸೈಡ್ ರೆಸಿಸ್ಟೆನ್ಸ್ ಈಸ್ ಝೀರೋ. ಆ್ಯಂಡ್ ಫೋರ್ತ್ ಒನ್, ಝೀರೋ ಆಫ್ಸೆಟ್ ವೋಲ್ಟೇಜ್. ಈ ಆಫ್ಸೆಟ್ ವೋಲ್ಟೇಜ್ ಅಂತಂದರೆ ಏನಪ್ಪ ಅಂತಂದರೆ, ನಾವು op ampನ ಹೇಳ್ದೆ ಸ್ಟಾರ್ಟಿಂಗ್ಗೆ, ಇಟ್ ಈಸ್ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್. ಅಂದರೆ ಇವೆರಡು ವೋಲ್ಟೇಜ್ ಅಪ್ಲೈ ಮಾಡಿದಾಗ ಇನ್ ಕೇಸ್ ಡಿಫರೆನ್ಸ್ ಇದ್ದರೆ ಅವಾಗಷ್ಟೇ ಔಟ್ಪುಟ್ ಪ್ರೊಡ್ಯೂಸ್ ಮಾಡಬೇಕು. ಸಪೋಸ್ ಏನಾದರೂ ಈ ವೋಲ್ಟೇಜಸ್ ಇವೆರಡರ ಮಧ್ಯೆ ಡಿಫ್ರೆನ್ಸೇ ಇಲ್ಲ, ಏನು ಡಿಫ್ರೆನ್ಸ್ ಇಲ್ಲ ಈ ವೋಲ್ಟೇಜಸ್ ಮಧ್ಯೆ ಅಂತಂದರೆ ಔಟ್ಪುಟ್ ಏನಿರಬೇಕು, ಝೀರೋ ಇರಬೇಕು. ಸಪೋಸ್ ಏನಾದರೂ ಝೀರೋ ಬರ್ತಿಲ್ಲ, ಸಮ್ ವೋಲ್ಟೇಜ್ ಇದೆ, ಇವೆರಡರಲ್ಲೂ ಸೇಮ್ ಇನ್ಪುಟ್ ಅಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಅವಾಗ ಅಥವಾ ಆಫ್ಸೆಟ್ನ ಸೆಟ್ ಮಾಡ್ತೀವಿ. ಆಫ್ಸೆಟ್ ಸೆಟ್ ಮಾಡಿ ಇದನ್ನು ಝೀರೋ ಮಾಡ್ತೀವಿ. ಸೊ when ideal case of the op amp is considered, there will be no requirement of offset voltage. We are no need to adjust the output of the op amp to zero by giving the same voltages from inverting and non-inverting inputs. So difference idre ashte output barbeku. When there is no difference, there should be zero output. So offset voltage will be zero and no bias current. So illi second case alli heldangene the resistance of the input side is maximum. That's why the bias current into the op amp is zero. So output will be having maximum current, input terminals and input current into the op amp is zero. That's why no bias current. This is fifth point. Sixth point nodidre infinite bandwidth. Bandwidth andre enu, range of frequencies op amp is going to amplify. ಅಂದರೆ ಕಿಲೋಹರ್ಟ್ಸ್ ಇಂದ ಮೆಗಾಹರ್ಟ್ಸ್ ತನಕ ಅಥವಾ ಕಿಲೋಹರ್ಟ್ಸ್ ಇಂದ ಗಿಗಾಹರ್ಟ್ಸ್ ತನಕ ಆಂಪ್ಲಿಫೈ ಮಾಡೋ ಎಬಿಲಿಟಿ ಇದ್ದರೆ ಆ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ನ ತಗೊಂಡು ನಾವು ಬ್ಯಾಂಡ್ ವಿಡ್ತ್ನ ಬರಿತೀವಿ. ಬಟ್ ಇಲ್ಲಿ ಐಡಿಯಲ್ op amp ಕೇಸಲ್ಲಿ ಏನಾಗುತ್ತೆ, ಈ op amp ಯಾವುದೇ ಫ್ರೀಕ್ವೆನ್ಸಿ ಆಫ್ ಸಿಗ್ನಲ್ಸ್ ಬಂದ್ರೂ ಅದನ್ನು ಆಂಪ್ಲಿಫೈ ಮಾಡೋ ಕೇಪಬಿಲಿಟಿ ಇದೆ ಅಂತ. ಸೊ ಇನ್ಫೈನೈಟ್ ಬ್ಯಾಂಡ್ ವಿಡ್ತ್ಗೆ ಲಿಮಿಟ್ ಇಲ್ಲ. ಇಟ್ ವಿಲ್ ಆಂಪ್ಲಿಫೈ ದ ಸಿಗ್ನಲ್ಸ್ ಆಫ್ ಎನಿ ಫ್ರೀಕ್ವೆನ್ಸಿ ವಿತೌಟ್ ಅಟಿನೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಇನ್ಫೈನೈಟ್ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ. ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂತ ಅಂದರೆ ಏನಪ್ಪ ಅಂದರೆ, ಹೆಂಗೆ ಅರ್ಥ ಮಾಡ್ಕೋಬೇಕು, ನಾನು ಹೇಳಿದೆ ದ ಡಿಫರೆನ್ಸ್ ಬಿಟ್ವೀನ್ these two signals going to be amplified. Suppose if we are going to apply the common signal between these two, common signal between inverting and non-inverting terminal, ಏನಾಗಬೇಕು, op amp should reject the common signal between these two and output should be zero. That rejection of input side common signal will be represented with
common mode rejection ratio. This should be maximum. Common mode rejection ratio is infinite for ideal op amp. Is maximum. So next power supply rejection ratio. ಪವರ್ ಸಪ್ಲೈ ರಿಜೆಕ್ಷನ್ ರೇಷಿಯೋ ಏನು ಹೇಳುತ್ತೆ ಅಂತಂದರೆ, ನಿಮಗೆ ಎರಡು ಇನ್ಪುಟ್ ಸಿಗ್ನಲ್ ಜೊತೆ ಎರಡು ಪವರ್ ಸಪ್ಲೈಸ್ ಇದೆ ಇಲ್ಲಿ ಒಪ್ಯಾಂಪಲ್ಲಿ. ಒಪ್ಯಾಂಪ್ ವಿಲ್ ಬಿ ಹ್ಯಾವಿಂಗ್ ಟೂ ಪವರ್ ಸಪ್ಲೈಸ್, ಒಂದು ಪ್ಲಸ್ ವಿ, ಇನ್ನೊಂದು ಮೈನಸ್ ವಿ. ಇಲ್ಲಿಗೆ ವೋಲ್ಟೇಜಸ್ನ ಹೆಂಗೆ ಅಪ್ಲೈ ಮಾಡ್ತೀವಿ ನಾವು ಅಂತಂದರೆ +5 -5 ಅಥವಾ +7 -7 ಅಥವಾ +12 -12 ಆ ಥರ ಅಪ್ಲೈ ಮಾಡ್ತೀವಿ. ಸಪೋಸ್ ಏನಾದರೂ ಇನ್ ಕೇಸ್ ನಾವು ಪವರ್ ಸಪ್ಲೈಸ್ನ ವೇರಿಯೇಷನ್ ಮಾಡಿದ್ರೆ, ಇಫ್ ವಿ ಡೂ ದ ವೇರಿಯೇಷನ್ ಇನ್ ದ ಪವರ್ ಸಪ್ಲೈ, ಔಟ್ಪುಟ್ ಚೇಂಜ್ ಆಗುತ್ತಾ? ಔಟ್ಪುಟ್ ಚೇಂಜ್ ಆಗಲ್ಲ. ದಟ್ ಈಸ್ ವಾಟ್ ಇನ್ಫೈನೈಟ್ ಪವರ್ ಸಪ್ಲೈ ರಿಜೆಕ್ಷನ್ ರೇಷಿಯೋ. ಪವರ್ ಸಪ್ಲೈ ರಿಜೆಕ್ಷನ್ ಮಾಡ್ತಿದೆ ಅಂದರೆ ಏನರ್ಥ? ಈವನ್ ಇಫ್ ವೇರಿಯೇಷನ್ ಇನ್ ದ ಪವರ್ ಸಪ್ಲೈ ಹ್ಯಾಪನ್ಸ್, there will be no change in the output. Only if non-inverting, inverting terminal voltage changes, then only output changes. Power supply ಮೇಲೆ output depend ಆಗಿರಲ್ಲ. ಅದು infinite power supply rejection ratio. Next, infinite slew rate. Slew rate ಅಂತಂದ್ರೆ ಏನು? The response of the op amp at the output side when input changes. Instantly change ಆಗುತ್ತಾ? Or op amp will take any delay in changing the output. That is slew rate. Slew rate is a response of some device with respect to input. So infinite slew rate andre ಏನು? It can change its output voltage instantly in response to change in the input. ಅಂದರೆ ಇನ್ಪುಟ್ ಚೇಂಜ್ ಆದ ತಕ್ಷಣ ಔಟ್ಪುಟ್ ಚೇಂಜ್ ಆಗ್ತಿದೆ ಅಂತಂದರೆ we say the slew rate is maximum. So here in the ideal case, infinite slew rate will be there for the op amp. Zero noise. Last point na zero noise ಅಂತ ಹೇಳ್ತಿದ್ವಿ. ಅಂದರೆ ಈ ಆಂಪ್ಲಿಫೈಯರು ಬೈ ಟೇಕಿಂಗ್ ದ ಡಿಫ್ರೆನ್ಸ್ ಆಫ್ ದೀಸ್ ಟು ಆಂಪ್ಲಿಫೈ ಮಾಡುವಾಗ ಇನ್ ಕೇಸ್ ಆಂಪ್ಲಿಫೈಡ್ ಸಿಗ್ನಲಲ್ಲಿ ಏನಾದರೂ ನಾಯ್ಸ್ ಬರುತ್ತಾ? ಇನ್ ಐಡಿಯಲ್ op amp ನಾಯ್ಸ್ ವಿಲ್ ಬಿ ಝೀರೋ. ದಟ್ಸ್ ವೈ ವಿ ಸೇ ಝೀರೋ ನಾಯ್ಸ್ ವೈಲ್ ಆಂಪ್ಲಿಫೈಯಿಂಗ್. ಬಟ್ ಇನ್ ಪ್ರಾಕ್ಟಿಕಲ್ ಕೇಸ್ ಇಫ್ ಯು ಟೇಕ್, ದೇರ್ ಮೈಟ್ ಬಿ ಚಾನ್ಸ್ ಆಫ್ ಆ್ಯಡಿಂಗ್ ನಾಯ್ಸ್. ನಾಯ್ಸ್ ಆ್ಯಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಇನ್ ಐಡಿಯಲ್ op amp the noise at the amplified signal will be 0. So let us quickly look at all 10 points. First one is gain, infinite open loop gain. Second one is input impedance, input side resistance, that is also infinite. Output side resistance, that is 0. Input side resistance is maximum, output side resistance is 0. For any amplifier, input side resistance should be high, output side resistance should be low. And 0 offset voltage, it means no requirement of adjusting in the input voltages to make the output 0. No bias current, andre op amp will not take any current into the device. Next, infinite bandwidth andre the range of frequencies it is going to amplify is more. Different frequency signals no amplify ಮಾಡುತ್ತೆ. Common mode rejection ratio is that when common signal is applied between the input terminals, output will be 0. It will reject the common signal. Infinite power supply rejection ratio ಅಂತಂದ್ರೆ ಏನು? Difference of voltages if we apply for power supply, it will not affect the output. Infinite slew rate andre instantaneously as input changes, output also changes. Zero noise means while it is amplifying, the noise will be 0. This is about ideal op amp characteristics. This question is very very important for exam. Thank you. ಇದೇ ಥರ ಕನ್ನಡ ಎಕ್ಸ್ಪ್ಲನೇಷನ್ ಇರೋ ಟೆಕ್ನಿಕಲ್ ವೀಡಿಯೋಸ್ ಬೇಕು ನಿಮಗೆ ಅಂತಂದರೆ ಎಕ್ಸ್ಪ್ಲೋರ್ ಎಲೆಕ್ಟ್ರಾನಿಕ್ಸ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಥ್ಯಾಂಕ್ ಯು.